ನಿಜವಾಗ್ಲೂ ಕನ್ನಡಿಗರೇ ಮಾಡಿದ್ದ ಸರ್ ಈ ಆ್ಯಪ್ನ? ಖಂಡಿತ ಕೆಲಸ ನಮ್ಮ ಜೊತೆ ಎಲ್ಲ ಟೀಮ್ ವರ್ಕ್ ಮಾಡ್ತಿರೋದೆಲ್ಲ ಕನ್ನಡದವ್ರೆ. ಬಂತ ಸರ್ ನಿಮಗೆ ಆ ಒಂದು ಧೈರ್ಯ, ಆ ಒಂದು ಕಿಚ್ಚು ಹೇಗೆ ಹುಡ್ಕೊಳ್ತೀನಿ ನಿಮ್ಮಲ್ಲಿ? ಈ ವಿಶ್ವಾಸ್ ಪೇ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಕೆಲವು ಟೈಮ್ ಮೋಸ ಕೂಡ ಆಗಿದೆ. ಎಷ್ಟು ವರ್ಷದ ಪರಿಶ್ರಮ ಇದು ವಿಶ್ವಾಸ್ ಪೇ ಇಂದ? ಸರ್ ವಿಶ್ವಾಸ್ ಪೇ ಇದೊಂದು 8 ಇಯರ್ಸ್ ಆಯಿತು ಸರ್. ನಿಮ್ಮ ಆ್ಯಪನ್ನು ಪ್ರತಿದಿನ ಬಳಸೋರಿಗೆ, ಟ್ರಾನ್ಸಾಕ್ಷನ್ ಮಾಡೋರಿಗೆ ಏನು ಲಾಭ? ಸರ್ ಪ್ರತಿದಿನ ಯೂಸ್ ಮಾಡೋರಿಗೆ ಇನ್ಸ್ಟೆಂಟ್ ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ. ಒಂದದು ಬೇರೆ. ಸೊ ಜಾಬ್ದು ಇನ್ಫಾರ್ಮೇಷನ್ ಸಿಗುತ್ತೆ, ಎಕ್ಸಾಮ್ ಮಿತ್ರ ಸಿಗುತ್ತೆ. ಈಗಷ್ಟೇ ಮಾರ್ಕೆಟ್ನಲ್ಲಿ ಆ ಪೇ ಇದೆ, ಈ ಪೇ, ತುಂಬ ಪೇಗಳಿದೆ, ಪೇಯಿಂಗ್ ಆ್ಯಪ್ಗಳು ಸುಮಾರಿದೆ. ನಿಮಗೆ ನೀವು ಸರ್ವೈವ್ ಆಗ್ತೀರಿ ಅಂತ ನಿಮ್ಗೆ ಧೈರ್ಯ ಇದೆಯಾ? ಖಂಡಿತ ಧೈರ್ಯ ಇದೆ ಸರ್. ಏನಾದರೂ ಅಟ್ಯಾಕ್ ಆ ಥರದ್ದೇನೋ ಸಮಸ್ಯೆ ಆಗಿದೆ? ಖಂಡಿತ ಆಗಿತ್ತು. ಸೊ ಇದೇ ಪ್ರತಿಷ್ಠಿತ ಒಂದು ಕಂಪನಿ ನಮ್ಮ ಮೇಲೆ ಆ PE ಅನ್ನೋ ವರ್ಡ್ಗೆ ಕೇಸ್ ಹಾಕಿದ್ರು. ಗ್ಯಾಂಬ್ಲಿಂಗ್ ಆ್ಯಡ್ಗಳಾಗಿರ್ಬೋದು, ಈ ಥರದ್ದೇನದಕ್ಕಾದ್ರೂ ನೀವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಾ? ನಿಷೇಧ ಮಾಡಿ ಪ್ರಮೋಟ್ ಮಾಡೋದಿಲ್ಲ, ಮಾಡೋದೂ ಇಲ್ಲ. ಕನ್ನಡಿಗರು ನಮ್ಮ ಆ್ಯಪನ್ನು ಬಳಸಬೇಕು ಅಂತ ನೀವು ಮನವಿ ಮಾಡೋದಾದರೆ, ನಮ್ಮ ಕನ್ನಡ ಜನ ದಯವಿಟ್ಟು ಈ ಆ್ಯಪ್ನ ಯೂಸ್ ಮಾಡಿ, ಡೌನ್ಲೋಡ್ ಮಾಡಿ, ತಾವು ನಮ್ಮನ್ನ ಬೆಳೆಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಇವಾಗ ಯಾರ ಹತ್ರ ಚೇಂಜ್ ಇದೆಯಾ ಅಂತ ಕೇಳಿದ್ರು ಕೂಡ ಇಲ್ಲ, ನನ್ನ ಹತ್ರ ಆ ಪೇಯಲ್ಲಿದೆ, ಈ ಪೇಯಲ್ಲಿದೆ ಅಂತ ಹೇಳ್ತಾರೆ. ಆದರೆ ಅದೆಷ್ಟೋ ಕನ್ನಡಿಗರಿಗೆ ನಮ್ಮದೇ ಒಂದು ಕನ್ನಡದ ಆ್ಯಪ್ ಇದೆ ಅಂತ ಗೊತ್ತಿಲ್ಲ. ಇವತ್ತು ಗೊತ್ತಾಗುತ್ತೆ. ನೀವೆಲ್ಲರೂ ಕೂಡ ಆ ಆ್ಯಪನ್ನು ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ತೀರಾ. ಆ ಆ್ಯಪ್ ಬೇರೆ ಯಾವುದೂ ಅಲ್ಲ, ವಿಶ್ವಾಸ್ ಪೇ ಆ್ಯಪ್. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ವಿಶ್ವಾಸ್ ಪೇನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ CEO ಆಗಿರುವಂತಹ ವಿಶ್ವಾಸ್ ಅವರು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಜವಾಗ್ಲೂ ಖುಷಿ ಆಗ್ತಿದೆ. ಕಾರಣ ಏನಂತ ಹೇಳಿದ್ರೆ, ಕನ್ನಡದ ಆ್ಯಪ್ ಅಂತ. ನಿಜವಾಗ್ಲೂ ಕನ್ನಡಿಗರೇ ಮಾಡಿದ್ದ ಸರ್ ಈ ಆ್ಯಪ್ನ? ಖಂಡಿತ ಕೆಲಸ ನಮ್ಮ ಜೊತೆ ಎಲ್ಲ ಟೀಮ್ ವರ್ಕ್ ಮಾಡ್ತಿರೋದೆಲ್ಲ ಕನ್ನಡದವ್ರೆ. ಸೊ ನಾವು ಕನ್ನಡದವ್ರಿಗೆ ಫಸ್ಟ್ ಆದ್ಯತೆ ಇರೋದು. ಕೆಲಸಗಳೆಲ್ಲ ನಮ್ಮಲ್ಲೆಲ್ಲ ಕನ್ನಡದವರೇ ಇದ್ದಾರೆ. ಯಾವ ಊರು ಸರ್ ನಿಮ್ಮದು? ನಮ್ಮದು ಮೈಸೂರು ಜಿಲ್ಲೆ, ಪ್ರಿಯಾಪಟ್ಟಣ ತಾಲೂಕು, ಒಂದು ಪುಟ್ಟ ಹಳ್ಳಿ, ಒಂದು ಐಲಾಪುರ ಅಂತ ಗ್ರಾಮ ಇದೆ. ಸೊ ಅಲ್ಲಿಂದ ನಾವು ಬಂದಿದ್ದು. ಈ ಆಲೋಚನೆ ಹೇಗೆ ಬಂತು ಸರ್ ನಿಮಗೆ? ಸರ್ ನಾನು ಬದುಕೋಕ್ಕೋಸ್ಕರ ಒಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದರಿಂದ ನನಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಒಂದು 2 ಇಯರ್ಸು ಡೆಲ್ಲಿಲಿ ನಾನು ಏನು ಪ್ರಾಜೆಕ್ಟ್ ಮಾಡ್ಬೋದು ಅಂತೇಳಿ ಆಲ್ ಕಾಮರ್ಸ್ ಕಂಪ್ನಿಗಳ ಜೊತೆ ಒಂದು ಸ್ಮಾಲ್ ಕೆಲಸಗಳನ್ನ ಮಾಡ್ತಾ ಬಂದೆ. ಎಂಪ್ಲಾಯ್ ಥರ ಅಲ್ಲ, ಫ್ರೀಲ್ಯಾನ್ಸರ್ ಥರ ಯಾವ ಥರ ಕೆಲಸ ಮಾಡ್ಬೋದು, ಏನೇನು ಮಾಡ್ಬೋದು ಅಂತ ದೊಡ್ಡ ಪ್ರತಿಷ್ಠಿತ ಕಂಪ್ನಿಗಳಿಗೆಲ್ಲ ಮಾಡಿದೆ. ಜೊತೆಗೆ ಸೌತ್ ಇಂಡಿಯಾದಲ್ಲಿ ಸಮ್ ಪ್ರಾಜೆಕ್ಟ್ಗಳನ್ನ ಕೊಟ್ಟರು, ಸೊ ಮಾರ್ಕೆಟಿಂಗ್ ಮಾಡೋಕ್ಕೆ. ಸೊ ಯಾವ ಥರ ಮಾಡ್ಬೋದು ಅಂತ. ಸೊ ಒಂದಿನ ಹೋಗ್ತಾ ಒಂದು 4-5 ವರ್ಷ ಆದಮೇಲೆ ನನಗೊಂದು ಪ್ಲ್ಯಾನ್ ಬಂತು. ಸೊ ನಾವು ಯಾಕೆ ಈ ಥರ ಮಾಡಬಾರ್ದು? ಸೊ ನಮ್ಮಲ್ಲೇ ಟೆಕ್ನಿಕಲ್ ಟೀಮ್ಸ್ ಇದೆ, ಮಾರ್ಕೆಟಿಂಗ್ ಟೀಮ್ಸ್ ಇದೆ. ಸೊ ಮೇಯ್ನ್ ಇಂಪಾರ್ಟೆಂಟ್, ನಮ್ಮ ಭಾರತ ಜನಸಂಖ್ಯೆನೇ ನಮಗೆ ಆಸ್ತಿ. 150 ಕೋಟಿ ಜನಸಂಖ್ಯೆ ಏನಿದ್ದಾರೆ, ಸೊ ಬಿಸ್ನೆಸ್ನ ಜನ ಎಲ್ಲ ಥರದ ಜನನೂ ಯೂಸ್ ಮಾಡ್ತಾರೆ. ಸೊ ನಾವ್ಯಾಕೆ ಒಳ್ಳೆ ಆ್ಯಪ್ ಮಾಡ್ಬೋದು, ಈ ಥರ ಒಂದು ಇದನ್ನು ತರ್ಬೋದಲ್ಲ ಅಂತೇಳಿ ಪ್ಲ್ಯಾನ್ ಮಾಡಿ ಈ ಕೆಲಸನ ಸ್ಟಾರ್ಟ್ ಮಾಡಿದೆ. ಬಂತ ಸರ್ ನಿಮಗೆ ಆ ಒಂದು ಧೈರ್ಯ, ಆ ಒಂದು ಕಿಚ್ಚು ಹೇಗೆ ಹುಡ್ಕೊಳ್ತೀನಿ ನಿಮ್ಮಲ್ಲಿ? ಕೆಲವು ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಈ ವಿಶ್ವಾಸ್ ಪೇ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಕೆಲವು ಟೈಮ್ ಮೋಸ ಕೂಡ ಆಗಿದೆ. ಸೊ ಅಂದರೆ ಫ್ರೀಲ್ಯಾನ್ಸರ್ಸ್ಗಳು ಈ ಆ್ಯಪ್ ಮಾಡಿಕೊಡ್ತೀನಿ ಅಂತ ಹೇಳೋರು. ಸೊ ಒಂದು ಅಮೌಂಟ್ ಹೇಳ್ತೀನಿ, ನಾನು ಅಮೌಂಟ್ ಕೊಟ್ಟೆ, ಒಂದು 50 ಲ್ಯಾಕ್ 60 ಲ್ಯಾಕ್ವರೆಗೂ ನಾನು ಕಳ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಏನು ಮಾಡ್ತಾ ಹೇಳಿದೆ ಅಂದರೆ, ಜೋಸಿ ಅಂತ ಇದ್ದಾರೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರು. ಸೊ ಅವ್ರ ಹತ್ರ ಒಂದು ಡಿಸ್ಕಷನ್ ಮಾಡಿದ್ವಿ. ಸೊ ನಮ್ಮಲ್ಲಿ ಹೌಸಲ್ಲಿ ಯಾಕೆ ಮಾಡಬಾರ್ದು, ಎಂಪ್ಲಾಯೀಸ್ಗಳನ್ನ ತಗೊಂಡು ನಾವು ಇಟ್ಕೊಂಡು ಮಾಡಬೇಕಂತ ಜರ್ನಿ ಸ್ಟಾರ್ಟ್ ಮಾಡಿದಾಗ, ಸೊ ಯಾವುದೂ ಕೂಡ ದೊಡ್ಡ ವಿದ್ಯೆನೇ ಅಲ್ಲ. ಸೊ ಅದು ಪ್ರೊಸೀಜರ್ ಪ್ರಕಾರ ಹೋಯ್ತು ಅಂತ ಹೇಳಿದ್ರೆ, ಸೊ ಎಲ್ಲ ಕೂಡ ನಮ್ಮ ಕೈಗೆ ಎಟ್ಕೋದ್ರಲ್ಲಿ ಸಿಕ್ಬಿಡುತ್ತೆ. ಹಣ ಕಳ್ಕೊಂಡ್ರಿ, ಅವಾಗ ಹಿಂದೇಟ್ ಹಾಕ್ಲಿಲ್ವ ನೀವು? ಹಾಕಲಿಲ್ಲ ಸರ್, ಧೈರ್ಯ ಮಾಡಿ ನುಗ್ಗಿದೆ. ಸೊ ಇಬ್ಬರು ಮೋಸ ಮಾಡಿದ್ರು. ಸೊ ಇನ್ನೂ ಟ್ರೈ ಮಾಡೋಣ, ಪ್ರಯತ್ನ ಪಡೋಣ ಅಂತೇಳಿ ಒಂದು ಒಳ್ಳೆ ಟೀಮ್ ಸಿಕ್ತು. ಸೊ ಒಳ್ಳೆ ಟೀಮ್ ಸಿಕ್ಕ ಮೇಲೆ ನಮಗೆ ಪ್ರೊಸೀಜರ್ ಅರ್ಥ ಆಯಿತು. ಸೊ ಯಾವ ಥರ ಆ್ಯಪ್ ಸ್ಟ್ರಕ್ಚರ್ ಹೇಗೆ ಮಾಡಬೇಕು, ಸೋರ್ಸ್ ಕೋಡ್ ಯಾವ ಥರ ಮಾಡಬೇಕಾಗುತ್ತೆ, ಸೊ ಟೀಮ್ ಯಾವ್ಯಾವ ಟೆಕ್ನಾಲಜಿಯಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಅದನ್ನು ನಾವು ಪ್ಲ್ಯಾನ್ ಮಾಡಿ ಹೌಸಲ್ಲಿ ಟೀಮ್ ಮಾಡಿಕೊಂಡು ಸೊ ಇಲ್ಲಿವರೆಗೂ ಸಕ್ಸಸ್ ಆಗಿದೆ. ಓಕೆ ಸರ್, ಎಷ್ಟು ಖರ್ಚಾಯಿತು ಸರ್ ಮೊದಲು? ಸರ್ ಮೊದಲು ನೀವು ಹೇಳ್ದಂಗೆ 50 ಲಕ್ಷನೇ ಕಳ್ಕೊಂಡಿದ್ದೀನಿ. ಸೊ ಅದನ್ನು 7-8 ಇಯರ್ಸಿಂದ ನಿಮಗೆ ಗೊತ್ತು, ಕೋಟಿಗಟ್ಟಲೆ ಖರ್ಚಾಗಲೇ ಆಗುತ್ತೆ. ಸೊ ಪ್ರೊಸೀಜರ್ ಇರುತ್ತೆ ಸರ್ ಎಲ್ಲದಕ್ಕೂ. ಸರ್ವರ್ ಇರ್ಬೋದು, ಆ್ಯಂಡ್ ಆ್ಯಪ್ ಡೆವಲಪ್ಮೆಂಟಿಂಗ್ ಟೀಮ್ಗಿರ್ಬೋದು, ಸ್ಯಾಲ್ರಿಗಳಿರ್ಬೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರು. ಸೊ ಹೋಗುತ್ತೆ. ಒಂದು ಕೆಲಸ ಸಕ್ಸಸ್ ಮಾಡಬೇಕು, ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ಎಕ್ಸ್ಪೆಂಡಿಚರ್ ಇದ್ದೇ ಇರುತ್ತೆ. ಸೊ ಅದು ಕೌಂಟ್ ಆಗಲ್ಲ, ಅದು ಹೋಗ್ತಾನೇ ಇರುತ್ತೆ. ಒಂದು ಸಕ್ಸಸ್ ಕಾಣಬೇಕು ಅಂತ ಹೇಳಿದ್ರೆ ಒಂದು ಟೀಮ್ ಬೇಕು. ಖಂಡಿತ. ಸೊ ಟೀಮ್ನ ಹೇಗೆ ಹುಟ್ಟು ಹಾಕಿಸ್ಕೊಂಡ್ರಿ?
ಸರ್ ಅದೇ ಟೀಮಲ್ಲಿ ನಮ್ಮ ಟೀಮ್ಗೆ ನಮಗೆ ದೇವ್ರ ದಯದಿಂದ ಒಳ್ಳೆ ಟೀಮ್ ಸಿಕ್ತು. ಸೊ ಮೇಯ್ನ್ ಇಂಪಾರ್ಟೆಂಟ್ ಯಾವುದೇ ಕಂಪ್ನಿ ಗ್ರೌತ್ ಆಗಬೇಕು ಅಂದ್ರೂ ಸೊ ನಮ್ಮಲ್ಲಿರೋ ಎಂಪ್ಲಾಯೀಸ್ ಸಹಕಾರ ಮಾಡಬೇಕು. ಸೊ ಎಂಪ್ಲಾಯೀಸ್ ಇಲ್ಲ ಅಂತ ಹೇಳಿದ್ರೆ ಯಾವ ಕಂಪ್ನಿನೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಗೆ ಒಳ್ಳೆ ಟೀಮ್ ಸಿಕ್ತು. ನಮ್ಮ ಕೋರ್ ಟೀಮ್ ಇರ್ಬೋದು, ಸಾಫ್ಟ್ವೇರ್ ಟೀಮ್ ಇರ್ಬೋದು, ಮಾರ್ಕೆಟಿಂಗ್ ಟೀಮ್ ಇರ್ಬೋದು. ಸೊ ಮೇಯ್ನ್ ನಮ್ಮ ಒಂದು ಯೋಜನೆಯಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ. ಎಷ್ಟು ವರ್ಷದ ಪರಿಶ್ರಮ ಇದು ವಿಶ್ವಾಸ್ ಪೇ ಇಂದು? ಸರ್ ವಿಶ್ವಾಸ್ ಪೇ ಇದೊಂದು 8 ಇಯರ್ಸ್ ಆಯಿತು ಸರ್. ಲಾಸ್ಟ್ ಇಯರ್ 2024 ಜುಲೈ 27th ಲಾಂಚ್ ಮಾಡಿದ್ವಿ. ಓಕೆ. ಸೊ 1,00,000 ಯೂಸರ್ಸು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಒಂದು 2-3 ಕೋಟಿ ಬಿಸ್ನೆಸ್ ಕೂಡ ನಮ್ಮ ಕನ್ನಡ ಜನದವ್ರು ಕೊಟ್ಟಿದ್ದಾರೆ ನಮ್ಮ ಜನ. ಸೊ ತುಂಬ ವಿಶ್ವಾಸದಿಂದ ವಿಶ್ವಾಸ್ ಪೇನ ಯೂಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಫ್ಯೂಚರ್ಸ್ನ ನಾನು ತೊಗೊಂಡ್ಬಂದಿದ್ದೀನಿ. ಸೊ ಇನ್ನೂ ಹೆಚ್ಚು ಮುಂದೆ ಸಹಕಾರ ಮಾಡ್ತಾರೆ. ನಮ್ಮ ಮುಂದೆ ಬೆಳೆಯೋಕ್ಕೆ ದೇಶಾದ್ಯಂತ ಹೋಗೋಕ್ಕೆ ತುಂಬ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿ ಮಾಡೋಕ್ಕೆ ನಮ್ಮ ಕನ್ನಡ ಜನ ಬೆಳೆಸ್ತಾರೆ ಅಂತ ನಂಬಿಕೆ ಇದೆ ಸರ್. ಓಕೆ. ಆ್ಯಪನ್ನು ಮಾಡ್ತೀರಾ, ಮನೇಲಿ ಹೋಗಿ ಈ ವಿಚಾರವನ್ನು ಹೇಳ್ತೀರಾ, ಎಷ್ಟು ಖುಷಿ ಆಗುತ್ತೆ ಮನೆಯವರಿಗೆ ಆಗ? ಸರ್ ಖಂಡಿತ ಎಲ್ಲರಿಗೂ ಖುಷಿ ಆಗುತ್ತೆ. ಬಟ್ ಇದರಿಂದ ಶ್ರಮ ಇದೆ, ಇನ್ನೂ ಸಕ್ಸಸ್ ಆಗಬೇಕು. ನಾವು ತುಂಬ ಕೆಲಸ ಇದೆ ಇದರಿಂದ. ಸೊ ಇದು ಮಿನಿಮಮ್ ಒಂದು 10 ವರ್ಷ ಆದರೂ ನಾವು ಕೆಲಸ ಮಾಡಬೇಕಾಗತ್ತೆ. ಕರೆಕ್ಷನ್ಸ್ಗಳಿರುತ್ತೆ. ಸೊ ಹೊಸ ಪ್ರಾಜೆಕ್ಟ್ ಆ್ಯಡ್ ಆನ್ ಇರುತ್ತೆ, ಗೌರ್ಮೆಂಟ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಎಲ್ಲನೂ ಇದು ಫಿನ್ಟೆಕ್ ಕಂಪ್ನಿ ಆಗಿರೋದ್ರಿಂದ ಇದನ್ನೆಲ್ಲ ಪಾಲಿಸ್ಬೇಕಾಗುತ್ತೆ ನಾವು. ನಾನು ಕೂಡ ನಿಮ್ಮ ಆ್ಯಪನ್ನು ನೋಡಿದೆ, ಖಂಡಿತ ತುಂಬ ಖುಷಿ ಆಯ್ತು ನನಗೆ. ಇದನ್ನು ನೋಡುವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಒಂದು ಪ್ರಥಮ ಹೆಜ್ಜೆ ಇಡಬೇಕಾದ್ರೆ ಇಷ್ಟು ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ, ಸೊ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡ್ಕೊ ಅದೊಂದು ಉತ್ಸಾಹನೇ ನಮಗೆ ಇವಾಗ ಇನ್ನು ಮುಂದೆ ಹೋಗೋಕ್ಕೆ ಹೆಲ್ಪ್ ಆಗಿದೆ. ಏನು ಸರ್ ಬೆನಿಫಿಟ್ಟು ನಿಮ್ಮ ಆ್ಯಪ್ ಯೂಸ್ ಮಾಡಿದರೆ ನಮಗೆ? ಆ್ಯಪ್ ಈಗ ಏನಾದರೆ ಎಲ್ಲ ಫಿನ್ಟೆಕ್ ಥರ ನಮ್ಮದು ಒಂದು ಆ್ಯಪ್ ಇರುತ್ತೆ. ಬಟ್ ವಿಭಿನ್ನವಾಗಿ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬರು ಕೆಲಸಕ್ಕೋಸ್ಕರ, ಜಾಬ್ಗೋಸ್ಕರ ಎಲ್ಲ ಪೋರ್ಟಲ್ಗಳು ಸರ್ಚ್ ಮಾಡ್ತಾರೆ. ಸೊ ಪೋಸ್ಟರ್ಗಳು ನೋಡ್ತಾರೆ, ವಾಲ್ ಪೋಸ್ಟರ್ಸ್ಗಳು ನೋಡ್ತಾರೆ. ಸೊ ಕಂಪ್ನಿ ಡೈರೆಕ್ಟ್ ಹೋಗಿ ಇಂಟರ್ವ್ಯೂಗೆ ಕೇಳ್ತಾರೆ, ಕೆಲಸ ಇದೆಯಾ ನಿಮ್ಮಲ್ಲಿ ಅಂತ ಕೇಳ್ತಾರೆ. ಸೊ ಅದನ್ನೆಲ್ಲ ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಇನ್ಫಾರ್ಮೇಷನ್ ಕೊಡೋ ಕೆಲಸನ ನಮ್ಮ ಆ್ಯಪ್ ಮುಖಾಂತರ ಇಂಡಿಯಾದಲ್ಲಿ ಪ್ರಥಮ ಬಾರಿಗೆ ಈ ಕೆಲಸನ ಮಾಡ್ತೇವೆ. ಹೇಗೆ ಸರ್, ಹೇಗೆ ಅದು? ಹೇಗೆ ಅಂತ ಹೇಳಿದ್ರೆ ವಿಶ್ವಾಸ್ ಪೇ ಆ್ಯಪ್ ಒಳಗಡೆ ವಿಶ್ವಾಸ್ ಜಾಬ್ ಅಂತ ಕೊಟ್ಟಿದ್ದೀವಿ. ಸೊ ನೀವು ಜಸ್ಟ್ ಏನು ಮಾಡಬೇಕು ಅಂತಂದರೆ ವಿಶ್ವಾಸ್ ಪೇ ಡೌನ್ಲೋಡ್ ಮಾಡಿ, ರೀಚಾರ್ಜ್ ಮಾಡಿ, ನಿಮ್ಗೊಂದು ಪಾಪಪ್ ಮೆಸೇಜ್ ಬರುತ್ತೆ. ಸೊ ಅದನ್ನು ನಿಮ್ಮ ರೆಸ್ಯೂಮ್ನ ನೀವು ಫಿಲ್ ಮಾಡಿದ್ರೆ ನಮ್ಮ ಟೀಮು ನಿಮ್ಮ ಎಜುಕೇಷನ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಕರೆಕ್ಟಾಗಿರೋ ಕಂಪ್ನಿಗೆ ಅಥವಾ ನಿಮ್ಮ ಯೋಗ್ಯತೆಗೆ ತಕ್ಕಾಗಿರೋ ಕಂಪ್ನಿಗಳಿಗೆ ನಮ್ಮ ಟೀಮು ನಿಮಗೆ ಇಂಟರ್ವ್ಯೂ ಕಳಿಸ್ಕೊಡ್ತಾರೆ. ಸೊ ಸಾಕಾಗಿ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ತುಂಬ ಎಕ್ಸ್ಪರ್ಟ್ ಇರ್ತಾರೆ, ಯಾವುದೋ ಒಂದು ವರ್ಕಲ್ಲಿ ತುಂಬ ಎಕ್ಸ್ಪರ್ಟ್ ಇರ್ತಾನೆ. ಸೊ ಆ ವ್ಯಕ್ತಿಗೆ ಕರೆಕ್ಟಾಗಿರೋ ಕೆಲಸ ಸಿಗಲ್ಲ ಅವ್ರ ಟ್ಯಾಲೆಂಟ್ ತಕ್ಕಾಗಿ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂದರೆ ನಾವು ಅವ್ರನ್ನ ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ನೀವೇನು ಎಜುಕೇಷನ್ ಆಗಿದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾಗಿದೆ, ಯಾವ ಕಂಪ್ನಿಗೆ ಕಳಿಸಿದ್ರೆ ನೀವು ಎಕ್ಸಾಕ್ಟ್ ಓಕೆ ಆಗುತ್ತೆ ಅಂತೇಳಿ ಆ ಕೆಲಸನ ನಮ್ಮ ಕಂಪ್ನಿಯವರು ಮಾಡಿಕೊಡ್ತೀವಿ. ಸೊ ಈಗ ಎಲ್ಲರೂ ಗೊತ್ತಿರೋದು ವಿಶ್ವಾಸ್ ಪೇ ಒಂದಿದೆ ಅಂತ. ಸೊ ನೀವು ಇವಾಗ ಹೇಳ್ತಿದ್ರ ಜಾಬ್ ಕೂಡ ಕೊಡಿಸುವಂತ ಕೆಲಸ ಮಾಡ್ತೀವಿ ಅಂತ. ಸೊ ಈ ತರದ ಎಷ್ಟು ಕಾರ್ಯಗಳನ್ನ ಮಾಡ್ತಿದ್ದೀರಾ? ಸರ್ ನಮ್ಮಲ್ಲಿ ಈಗ ಆಲ್ರೆಡಿ ಒಂದು 500 ಕಂಪ್ನಿ ಟೈಅಪ್ ಆಗಿದ್ದೀವಿ. ಸೊ ಆಲ್ರೆಡಿ ಒಂದು 500 ಜಾಬ್ ಬೇಕಾಗಿದೆ. ಎಲ್ಲ ಥರ ಜಾಬ್ಗಳು, ಡ್ರೈವರ್ ಇರ್ಬೋದು, ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್, ಸಾಫ್ಟ್ವೇರ್ ಎಲ್ಲ ಥರ ಇದಿದೆ. ನಮ್ಮದೇ ಆದ ವಿಶ್ವಾಸ್ ಜಾಬ್ ಪೋರ್ಟಲ್ ಕೂಡ ಇದೆ. ಆ್ಯಂಡ್ ಅಗೇನ್ ವಿದ್ಯಾರ್ಥಿಗಳಿಗೋಸ್ಕರ ಇನ್ನೊಂದು ಭಾಗನ ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ವಿಶ್ವಾಸ್ ಎಕ್ಸಾಮ್ ಮಿತ್ರ ಅಂತೇಳಿ. ಸೊ ಎಕ್ಸಾಮ್ ಟೈಮಲ್ಲಿ ಪ್ರತಿಯೊಬ್ಬರು ಕಷ್ಟಪಡ್ತಾರೆ. ಸೊ ಬುಕ್ಗಳನ್ನ ರೆಫರ್ ಮಾಡ್ತಾರೆ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ಸರ್ಚ್ ಮಾಡ್ತಾರೆ, ವೆಬ್ಸೈಟಲ್ಲಿ ನೋಡ್ತಾರೆ. ಸೊ ಅದನ್ನು ತುಂಬ ಸುಲಭವಾಗಲಿ ಅಂತೇಳಿ ಸೊ ಅವ್ರ ಆ್ಯಪ್, ನಮ್ಮ ಆ್ಯಪಲ್ಲೇ ವಿಶ್ವಾಸ್ ಎಕ್ಸಾಮ್ ಮಿತ್ರ ಲೈವ್ ಆಗುತ್ತೆ. ಸೊ 5 ಇಯರ್ಸ್ ಕ್ವಶನ್ ಪೇಪರ್ ಅವ್ರಿಗೆ ಅಲ್ಲಿ ಸಿಗುತ್ತೆ ವಿತ್ ಆನ್ಸರ್ಸ್. ಅದನ್ನು ಅವ್ರು ಸ್ಟಡಿ ಮಾಡಿ ಎಕ್ಸಾಮ್ ಮೆಟೀರಿಯಲ್ ಥರ ಯೂಸ್ ಮಾಡ್ಕೋಬೋದು. ನಿಜವಾಗ್ಲೂ ಗ್ರೇಟ್ ಸರ್. ತುಂಬ ಖುಷಿ ಆಗುತ್ತೆ. ಕನ್ನಡಿಗರ ಆ್ಯಪ್ ಅಂತ, ಪೇಯಿಂಗ್ ಆ್ಯಪ್ ಅಂತ ಮಾತ್ರ ಅನ್ಕೊಂಡಿದ್ದೆ, ಇದು ಕನ್ನಡಿಗರಿಗೆ ಜಾಬ್ ಕೊಡೋ ಕೆಲಸನೂ ನೀವು ಮಾಡ್ತೀರಿ ಅಂತ ಹೇಳ್ತಿದ್ದೀರಾ. ಆ್ಯಂಡ್ ಇದೆರಡು ಬಿಟ್ಟು ಬೇರೆ ಏನಾದರೂ ನಿಮ್ಮಲ್ಲಿ ಕಂಪನಿಗಳು ಆ ಥರ ಏನಾದ್ರು ಇದೆಯಾ? ಸರ್ ಈಗ ಬೇರೆ ಕಂಪ್ನಿಗಳು ಕ್ಯಾಶ್ ಬ್ಯಾಕ್ ಕೊಡ್ತಾರೆ, ಬಟ್ ರೇರ್ ಆಗಿ ಇದು ಮಾಡ್ತಾರೆ. ಬಟ್ ನಮ್ಮಲ್ಲಿ ಎವ್ರಿ ಟ್ರಾನ್ಸಾಕ್ಷನ್ ನಿಮಗೆ ಇನ್ಸ್ಟೆಂಟ್ ಕ್ಯಾಶ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ. ಓಕೆ. ಸೊ ಹಾಗಾಗಿ ಜನಗಳು ಯೂಸ್ ಮಾಡ್ಕೋಬೋದು. ಪವರ್ ಬಿಲ್ ಕಟ್ತೀರಾ, ಸೊ ₹1 ಕೂಡ ಇಸ್ ಅಮೌಂಟು, ₹1 ಕೂಡ ಕೌಂಟ್ ಆಗುತ್ತೆ. ಸೊ ನೀವು ಒಂದು ₹10 ಸ್ಪೆಂಡ್ ಮಾಡಿದ್ರೆ ₹1 ರಿಟರ್ನ್ ಬರುತ್ತೆ, ಇಸ್ ವ್ಯಾಲ್ಯೂಬಲ್. ಸೊ ನಾವು ಎವ್ರಿ ಟ್ರಾನ್ಸಾಕ್ಷನ್ಗೆ ನಾವು ಅದನ್ನು ಕೊಡ್ತೀವಿ. ಕ್ಯಾಶ್ ಬ್ಯಾಕ್ ಕೊಡ್ತೀರಾ? ಹೌದು, ಎವ್ರಿ ಟ್ರಾನ್ಸಾಕ್ಷನ್ಸ್. ನಿಜವಾಗ್ಲೂ ಗ್ರೇಟ್ ಸರ್. ಸೊ ಹಾಗಾದರೆ ನಿಮ್ಮ ಆ್ಯಪನ್ನು ಪ್ರತಿದಿನ ಬಳಸೋರಿಗೆ, ಟ್ರಾನ್ಸಾಕ್ಷನ್ ಮಾಡೋರಿಗೆ ಏನು ಲಾಭ ಇದೆ? ಸೊ ಪ್ರತಿದಿನ ಯೂಸ್ ಮಾಡೋರಿಗೆ ಇನ್ಸ್ಟೆಂಟ್ ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ. ಒಂದದು ಬೇರೆ. ಸೊ ಜಾಬ್ದು ಇನ್ಫಾರ್ಮೇಷನ್ ಸಿಗುತ್ತೆ, ಎಕ್ಸಾಮ್ ಮಿತ್ರ ಸಿಗುತ್ತೆ. ಸೊ ಎಲ್ಲ ರೀತಿಯ ಸೌಲಭ್ಯಗಳು ನಮ್ಮ ಆ್ಯಪಲ್ಲಿದೆ. ಸೊ ರೀಚಾರ್ಜ್ ಇರ್ಬೋದು, ಯುಟಿಲಿಟಿ ಬಿಲ್ಸ್ ಇರ್ಬೋದು, ಲೋನ್ ರೀಪೇಮೆಂಟ್ ಇರ್ಬೋದು, ಎಲ್ಲ ಥರ ಇನ್ನೂ ಒಳ್ಳೊಳ್ಳೆ ಅವಕಾಶಗಳನ್ನ ನಾವು ತೊಗೊಂಬರ್ತೀವಿ. ಸೊ ಇದನ್ನು ನಮ್ಮ ಗ್ರಾಹಕರು ಯೂಸ್ ಮಾಡಬೇಕು, ನಮಗೆ ಸಪೋರ್ಟ್ ಮಾಡಬೇಕು. ಎಸ್ಪೆಷಲಿ ನಮ್ಮ ಕನ್ನಡದವರು ನಮಗೆ ಸಪೋರ್ಟ್ ಮಾಡಬೇಕು.
ಈಗಷ್ಟೇ ಮಾರ್ಕೆಟ್ನಲ್ಲಿ ಆ ಪೇ ಇದೆ, ಈ ಪೇ ತುಂಬಾ ಪೇಗಳಿದೆ, ಪೇಯಿಂಗ್ ಹೌದು. ಆ್ಯಪ್ಗಳು ಸುಮಾರಿದೆ. ನಿಮಗೆ ನೀವು ಸರ್ವೈವ್ ಆಗ್ತೀರಿ ಅಂತ ನಿಮ್ಗೆ ಧೈರ್ಯ ಇದೆಯಾ? ಖಂಡಿತ ಧೈರ್ಯ ಇದೆ ಸರ್. ಸೊ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಜನ ಎಷ್ಟು ಒಳ್ಳೆ ಜನ ಅಂತ ಹೇಳಿದ್ರೆ, ಯಾವುದೇ ಕಂಪ್ನಿಗಳು ಬಂದರೂ ಕೂಡ ಸ್ವಾಗತ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ನಾವು ಕನ್ನಡದವರಾಗಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ನಮ್ಮನ್ನು ಕಾಪಾಡ್ತಾರೆ, ಬೆಳೆಸ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಆ ವಿಶ್ವಾಸಕ್ಕೆ ತಕ್ಕಾಗಿ ನಾವು ಆ ಒಂದು ಫ್ಯೂಚರ್ಸ್ಗಳನ್ನ, ಆ ಕೆಲಸಗಳನ್ನ ನಾವು ಮಾಡಿಕೊಡ್ತೀವಿ. ಸೊ ನಮ್ಮಲ್ಲಿ ತುಂಬ ಸುಲಭದ ರೀತಿಯಲ್ಲಿ ಕಸ್ಟಮರ್ ಕೇರ್ ಇರ್ಬೋದು, ಅದನ್ನು ಕೂಡ ಅವೈಲೇಬಲ್ ಮಾಡಿಕೊಟ್ಟಿದ್ದೀವಿ. ಸೊ ಬೇರೆ ಒಂದು ಆ್ಯಪ್ಗಳಲ್ಲೆಲ್ಲ ಏನಿರುತ್ತೆ ಹೇಳಿದ್ರೆ ನಿಮಗೆ ಟಿಕೆಟ್ ರೈಸ್ ಇರುತ್ತೆ. ಸೊ ಇಲ್ಲಿ ನಾವು ಟೆಲಿಕಾಲರ್ಸ್, ಕಸ್ಟಮರ್ ಕೇರೇ ಇರುತ್ತೆ. ಸೊ ನಿಮ್ಗೆ ಏನಾರ ಸಮಸ್ಯೆ ಆದರೆ 1 to 1 ಕನೆಕ್ಟ್ ಆಗ್ತೀವಿ. ಹೌದಾ? ಹಾಂ. ಸೊ ಅದು ಕೂಡ ಸೌಲಭ್ಯನ ಮಾಡಿಕೊಡ್ತೀವಿ. ಹೊರಗಿನಿಂದ ಬಂದಂತಹ ಅದೆಷ್ಟೋ ಆ್ಯಪ್ಗಳು ದುಡ್ಡು ಮಾಡ್ಕೊಂತಾ ಆರಾಮ್ಸೆ ಬೇರೆ ಬೇರೆ ದೇಶಗಳು ಜಾಲಿ ಆಗಿದ್ದಾವೆ. ಕನ್ನಡಿಗರು ಮಾಡಿರೋ ಆ್ಯಪ್ನಿಂದ ಎಷ್ಟು ಲಾಭ ನಮ್ಮ ಭಾರತಕ್ಕೆ ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕು ಜನರಿಗೆ. ಸರ್ ಪ್ರತಿಯೊಂದು ಯಾರೂ ಕೂಡ ಲಾಭ ಇಲ್ದೇ ಯಾರೂ ಬಿಸ್ನೆಸ್ ಮಾಡಲ್ಲ, ನಾನು ಕೂಡ ಮಾಡಲ್ಲ. ಸೊ ಅದು ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇಂಥ ಸಂಪತ್ತು ನಮ್ಮ ದೇಶದೊಳಗಡೆನೇ ಇದ್ದರೆ, ಸೊ ನಮ್ಮ ಜನಕ್ಕೇ ಯೂಸ್ ಮಾಡ್ತೀವಿ. ಸೊ ನಾವು ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ಸೊ ಇಲ್ಲ ಅಂದರೆ ಬೇರೆ ದೇಶಗಳಿಂದ ಬಂದು ಅದನ್ನು ಎಲ್ಲನೂ ಯೂಸ್ ಮಾಡಿ ಫಂಡ್ಗಳೆಲ್ಲ ತೊಗೊಂಡು ಅವ್ರ ದೇಶಗಳಿಗೆ ಡೆವಲಪ್ಮೆಂಟ್ ಮಾಡ್ತಾರೆ. ನಮ್ಮ ದೇಶದ ಫಂಡೆಲ್ಲ ನಾವು ಅನ್ವಾಂಟೆಡ್ ಆಗಿ ಇದು ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಸರ್ ಓಪನ್ ಆಗಿ ಕೇಳ್ತೀನಿ ಒಂದು ಪ್ರಶ್ನೆನ. ನಾವಿವಾಗ ಬೇರೆ ಬೇರೆ ಪೇಯಿಂಗ್ ಆ್ಯಪ್ಗಳನ್ನ ನಾನು ಬಳಸ್ತೀನಿ, ತುಂಬ ಜನ ಬಳಸ್ತಾರೆ, ಇಡೀ ದೇಶನೇ ಬಳಸ್ತಾ ಇದೆ. ಹೌದು. ಸೊ ಅಂತಹ ಫೇಮಸ್ ಆಗಿರುವಂತಹ ಆ ಒಂದು ಪೇಯಿಂಗ್ ಆ್ಯಪ್ಗಳಲ್ಲೇ ಸ್ಕ್ಯಾಮ್ ಆಗೋದು, ದುಡ್ಡು ಆಚೀಚೆ ಆಗೋದು, ಆ ಥರದ್ದೆಲ್ಲ ಆಗುತ್ತೆ. ನಮ್ಮ ವಿಶ್ವಾಸ್ ಪೇಯಲ್ಲಿ ಆ ಥರದ್ದು ಆಗ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಅದರಿಂದ ಆ ಥರ ಆದರೆ ಅದರಿಂದ ಹೊರಗೆ ಬರೋದು ಹೇಗೆ? ಸರ್ ಕಂಪ್ಲೀಟ್ ಫಿನ್ಟೆಕ್ ಒಂದು ಕಾನ್ಸೆಪ್ಟ್ ಫ್ಯೂಚರ್ ಇರೋದ್ರಿಂದ ಈ ಆ್ಯಪಲ್ಲಿ, ಸೊ ಇದು ಗೌರ್ಮೆಂಟ್ ಅಂಡರ್ ರೂಲ್ಸ್ ಪ್ರಕಾರ ಇರುತ್ತೆ. ಸೊ NPCI ಲೈಸೆನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ₹1 ಕೂಡ ಹೆಚ್ಚು ಕಮ್ಮಿ ಆಗೋಕ್ಕೆ ಸಾಧ್ಯ ಇಲ್ಲ. ರೀಸನ್ ಅಂದರೆ ಸಾಫ್ಟ್ವೇರ್ ನಾವು ಏನೇ ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳಿದ್ರು ಬ್ಯಾಂಕ್ಗಳ ಸರ್ವರ್ ಮುಖಾಂತರನೇ ಮಾಡಬೇಕಾಗುತ್ತೆ. ಸೊ ಬ್ಯಾಂಕ್ ಸರ್ವರ್ ವಿತ್ NPCI, ಬೀಮ್ ಎಲ್ಲ ಪರ್ಮಿಷನ್ಗಳ ಜೊತೆಗೆ ಅಷ್ಟೇ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಇರೋದ್ರಿಂದ ಕಂಪ್ಲೀಟ್ 100% ಸೆಕ್ಯೂರ್ ಆಗಿರುತ್ತೆ. ಓಕೆ. ಸೊ ಕನ್ನಡಿಗರು ನಮ್ಮ ಆ್ಯಪನ್ನು ಬಳಸಬೇಕು ಅಂತ ನೀವು ಮನವಿ ಮಾಡೋದಾದರೆ ಯಾವ ಥರ ಮನವಿ ಮಾಡ್ತೀರಾ? ನಮ್ಮ ಕನ್ನಡ ಜನ ಈ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ನಾವು ಏನೋ ಒಂದು ನಮ್ಮ ಕರ್ನಾಟಕದಿಂದ ಇಡೀ ದೇಶಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಈ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ಸಾಕಷ್ಟು ಜನಕ್ಕೆ ಕೆಲಸ ಹುಡುಕೋರಿಗೆ ನಮ್ಮ ಆ್ಯಪಲ್ಲಿ ಒಂದು ಇನ್ಫಾರ್ಮೇಷನ್, ಒಂದು ಇದನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸಜೆಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಈ ಥರದ್ದೆಲ್ಲನೂ ಅನುಕೂಲ ಇರೋದ್ರಿಂದ ನಮ್ಮ ಕನ್ನಡ ಜನ ದಯವಿಟ್ಟು ಈ ಆ್ಯಪ್ನ ಯೂಸ್ ಮಾಡಿ, ಡೌನ್ಲೋಡ್ ಮಾಡಿ, ತಾವು ನಮ್ಮನ್ನ ಬೆಳೆಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಸರ್ ನಿಮ್ಮ ಮುಂದಿನ ಸ್ಟೆಪ್ ಏನು? ಸರ್ ಮುಂದಿನ ಸ್ಟೆಪ್ಪು ನಾವು ಭಾರತದಾದ್ಯಂತ ಹೋಗಬೇಕು ಅಂತ ಪ್ಲ್ಯಾನ್ ಇದೆ, ಪ್ಯಾನ್ ಇಂಡಿಯಾ. ಸೊ ಈಗ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ನಮ್ಮ 3 ಲ್ಯಾಂಗ್ವೇಜಲ್ಲಿ ನಮ್ಮ ಆ್ಯಪ್ ಇದೆ. ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷಲ್ಲಿದೆ. ಸೊ ನಮ್ಮ ಕರ್ನಾಟಕಕ್ಕೋಸ್ಕರ ನಾವು ಕನ್ನಡನೂ ಕೂಡ ಹಾಕ್ಕೊಂಡಿದ್ದೀವಿ. ಸೊ ಆ್ಯಪಲ್ಲಿ ಮೇಲ್ಗಡೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಆ್ಯಪ್ ಬರುತ್ತೆ. ಸೊ ಈಗೆಲ್ಲ ರಾಜ್ಯಗಳಲ್ಲೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಜನ ಬೆಳೆಸ್ತಾರೆ ಅಂತ ಹೋಪ್ ಇದೆ. ಸೊ ಅದ್ರ ಮೇಲೆ ಹೋಗ್ತೀವಿ. ಈಗ ಅದೆಷ್ಟೋ ಪೇಯಿಂಗ್ ಆ್ಯಪ್ಗಳು ತುಂಬ ಏಜ್ ಆದವರು ಕೂಡ ಬಳಸ್ತಾರೆ. ಅದರಲ್ಲಿ ಕೆಲವೊಮ್ಮೆ ಟ್ರಾನ್ಸಾಕ್ಷನ್ ಫೇಲ್ಡ್ ಆಗುತ್ತೆ, ಗೊತ್ತಾಗಲ್ಲ, ರಿಟರ್ನ್ ಮಾಡ್ತಾರೆ. ರಿಟರ್ನ್ ದುಡ್ಡು ಹೋಗೋದ್ರ ಜೊತೆಗೆ 2 ಸರಿ ಪೇಯಿಂಗ್ ಆಗಿರುತ್ತೆ. ಅದು ಮನೆಗೆ ಬಂದಮೇಲೆ ಕೆಲವ್ರಿಗೆ ಗೊತ್ತಾಗುತ್ತೆ. ಪಾಪ ಅವರಿಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಲ್ಲ, ಕಸ್ಟಮರ್ ಕೇರಿಗೋ ಅಥವಾ ಚಾಟ್ ಬಾಟಿಗೋ ಮೆಸೇಜ್ ಹಾಕಕ್ಕೆ ಅವ್ರಿಗೆ ಬರಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ನಮ್ಮ ಕನ್ನಡದ ಈ ಆ್ಯಪಲ್ಲಿ ಕಾಲಿಂಗ್ ಫೆಸಿಲಿಟಿ ಇದೆ. ಸಮಸ್ಯೆ ಆದಾಗ ಕನ್ನಡದಲ್ಲೇ ಮಾತಾಡಿಕೊಂಡು ಎಲ್ಲವನ್ನು ಕೂಡ ಸರಿ ಮಾಡುವಂಥ ಒಂದು ಫೆಸಿಲಿಟಿ ಕೊಟ್ಟಿದ್ದೀರಾ. ನಿಜಕ್ಕೂ ಇದನ್ನ ನಾವು ಗ್ರೇಟ್ ಅಂತ ಹೇಳಿಸಿ ನಿಮ್ಮನ್ನ ಶ್ಲಾಘಿಸ್ತೀವಿ. ಇದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದ ಕೆಲವೊಂದು ಆ್ಯಪ್ಗಳು, ಪೇಯಿಂಗ್ ಆ್ಯಪ್ಗಳು ರೋಲ್ ಮಾಡ್ತಿದ್ದಾವೆ. ಹೌದು. ಇವಾಗ ಅದರದ್ದೇ ದರ್ಬಾರ್ ಆಗ್ಬಿಟ್ಟಿದೆ. ಹೌದು. ಸೊ ಕನ್ನಡದ ಆ್ಯಪ್ ಬಂದಿದೆ, ವಿಶ್ವಾಸ್ ಪೇ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಸರ್ ನಮ್ಮ ಭಾರತ ಸ್ವತಂತ್ರ ಹಿಂದೆ, ನಮ್ಮ ಭಾರತ ದೇಶ ಸ್ವತಂತ್ರದ ಹಿಂದೆ ಸೊ ಫಿಸಿಕಲ್ಲಾಗಿ ಬಂದು ಅಟ್ಯಾಕ್ ಮಾಡ್ತಿದ್ರು. ಸೊ ನಮ್ಮ ದೇಶಕ್ಕೆ ಇವಾಗ ಡಿಜಿಟಲಲ್ಲಿ ಅಟ್ಯಾಕ್ ಆಗ್ತಿದೆ. ಏನಾಯ್ತು ಸರ್? ಏನಾದರೂ ಅಟ್ಯಾಕ್ ಆ ಥರದ್ದೇನೋ ಸಮಸ್ಯೆ ಆಗಿದೆ? ಖಂಡಿತ ಆಗಿತ್ತು. ಸೊ ಇದೇ ಪ್ರತಿಷ್ಠಿತ ಒಂದು ಕಂಪ್ನಿ ನಮ್ಮ ಮೇಲೆ ಆ PE ಅನ್ನೋ ವರ್ಡ್ಗೆ ಕೇಸ್ ಹಾಕಿದ್ರು. ಸೊ ಅದನ್ನು ಕೂಡ ನಾವು ನ್ಯಾಯಯುತವಾಗಿ ಕಾನೂನು ಮುಖಾಂತರ ಹೋರಾಟ ಮಾಡಿ ಗೆದ್ದಿದ್ದೀವಿ. ಸೊ ಈ ಥರದ್ದೆಲ್ಲ ಚಾಲೆಂಜಸ್ಗಳು ಬರುತ್ತೆ. ಸೊ ಕಾಂಪಿಟೇಟರ್ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಿದೆ ಅದೆಲ್ಲ ಹುಡುಕ್ತಾರೆ, ಎಲ್ಲ ಇದು ಮಾಡೋಕ್ಕೆ ಹೋಗ್ತಾರೆ. ಬಟ್ ಕಂಪ್ಲೀಟ್ ನಾವು ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಹಾಗೂ NPCI
ಏನು ರೂಲ್ ಇದೆ ಅದ್ರ ಪ್ರಕಾರ ನಮ್ಮ ಆ್ಯಪ್ನ ಮಾಡಿದ್ದೀವಿ. ಓಕೆ. ಸೊ ವಿಶ್ವಾಸ್ ಪೇ ಅನ್ನ ಡೌನ್ಲೋಡ್ ಮಾಡಿದ್ರೆ ಜಾಬ್ ಇದು ಕೂಡ ನೀವು ಸಹಾಯ ಮಾಡ್ತೀರಾ, ಹೌದು. ಎಷ್ಟೋ ಉದ್ಯೋಗ ಇಲ್ಲದವರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಅದ್ರ ಹೌದು. ಬಗ್ಗೆ ಹೇಳೋದಾದ್ರೆ. ಸರ್ ನಾವೇನಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಸಾಕಷ್ಟು ಕಂಪ್ನಿಗಳು ಪ್ರತಿದಿನ ಭಾರತದಲ್ಲಿ, ಕರ್ನಾಟಕದಲ್ಲಿ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಒಂದು ಆಲೋಚನೆ ಮೇಲೆ ಒಂದೊಂದು ಕಂಪ್ನಿಗಳನ್ನ ಓಪನ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಮೊದಲಾಗಿ ಏನಾಗುತ್ತೆ, ಮ್ಯಾನ್ ಪವರ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಆ ಥರ ಕಂಪ್ನಿಗಳಿಗೆ ನಾವು ಟೈ ಅಪ್ ಆಗಿ ಸೊ ಅವರಿಗೆ ಎಂಡ್ ಟು ಎಂಡ್ ಸರ್ವಿಸ್ನ ಕೊಡ್ತಾಯಿದ್ದೀವಿ. ಸೊ ಎಂಪ್ಲಾಯೀಸ್ ಯಾವ ಥರ ಜನ ಬೇಕಾಗ್ತಾರೆ, ಒಂದು ಕಂಪ್ನಿ ರನ್ ಮಾಡೋಕ್ಕೆ ಯಾವ್ಯಾವ ಎಂಪ್ಲಾಯೀಸ್ ರೆಗಿಸ್ಮೆಂಟ್ ಬೇಕು, ಸೊ ಅದನ್ನು ಇನ್ಫಾರ್ಮೇಷನ್ ತಗೊಂಡು ನಾವೇನು ಮಾಡ್ತೀವಿ ನಮ್ಮ ಯೂಸರ್ಸ್ಗೆ ಕೊಡ್ತಾಯಿದ್ದೀವಿ. ಸೊ ಯೂಸರ್ಸ್ ಒಬ್ಬರು ಅಪ್ಲೈ ಮಾಡಿದ್ರೆ ನಮಗೆ ಡಾಟಾ ಬೇಸ್ ಬರುತ್ತೆ. ಸೊ ನಮ್ಮ ಟೀಮಿಂದ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಸೊ ಆ ಕಂಪ್ನಿಗೆ ಎಲಿಜಿಬಲ್ ಇದ್ರೆ ಅಲ್ಲಿಗೆ ಇಂಟರ್ವ್ಯೂಗೆ ಕಳಿಸ್ಕೊಡ್ತೀವಿ. ಒಳ್ಳೆ ಸಂಬಳದ ಕೆಲಸನೇ ಸಿಗುತ್ತೆ. ಸರ್ ಅವ್ರ ಎಜುಕೇಷನ್, ಅವ್ರ ಎಕ್ಸ್ಪೀರಿಯೆನ್ಸ್ ವಿತ್ ಕಂಪ್ನಿ ಆಫರ್, ಸೊ ಅದ್ರ ಬೇಸ್ ಮೇಲೆ ಇರುತ್ತೆ ಸರ್ ಯಾವಾಗಲೂ. ಓಕೆ. ನಾವಿವಾಗ ಎಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದ ಪೇಯಿಂಗ್ ಆ್ಯಪ್ಗಳನ್ನ ಬಳಕೆ ಮಾಡ್ತೀವಿ. ಅದರಲ್ಲಿ ನಮಗೆ ಕೂಪನ್ಸ್ ಕೊಡ್ತಾರೆ, ರಿಡೀಮ್ ಮಾಡ್ಕೊಳ್ಳಿ, ನಿಮಗೆ ಆ ಲಾಭ ಸಿಗುತ್ತೆ, ಈ ಲಾಭ ಸಿಗುತ್ತೆ ಅಂತ. ಅದರಲ್ಲಿ ನಮಗೆ ಯೂಸ್ ಇಲ್ಲದಂಥದ್ದನ್ನು ಅವ್ರು ಜಾಸ್ತಿ ಕೊಡ್ತಾರೆ. ಸೊ ನಿಮ್ಮ ಆ್ಯಪಲ್ಲಿ ಈ ಥರದೊಂದು ಆಪ್ಷನ್ ಇದೆಯಾ? ಇದ್ದರೆ ಯಾವ ರೀತಿಯ ಒಂದು ಬೆನಿಫಿಟ್ಸನ್ನು ನೀವು ನಮ್ಗೆ ಕೊಡ್ತೀರಾ? ಸರ್ ನಮ್ಮಲ್ಲಿ ನಿಮಗೆ ಆ ಥರದ್ದು ಯಾವುದೂ ಕೊಡಲ್ಲ. ಸೊ ಎವ್ರಿ ಟ್ರಾನ್ಸಾಕ್ಷನ್ ಯಾವುದೇ ಯೂಸ್ ಮಾಡಿದ್ರು ಕೂಡ ನಿಮಗೆ ನಾವು ಇನ್ಸ್ಟೆಂಟ್ ಕ್ಯಾಶ್ ಡಿಸ್ಕೌಂಟ್ ಕೊಡ್ತೀವಿ. ನೀವು 10 ಬಾರಿ ರೀಚಾರ್ಜ್ ಮಾಡಿ, 10 ಬಾರಿ ಪವರ್ ಬಿಲ್ ಕಟ್ಟಿ, ಸೊ 10 ಬಾರಿ ಯಾವುದೇ ಸರ್ವಿಸನ್ನ ಯೂಸ್ ಮಾಡಿದ್ರು ಸೊ ನಿಮ್ಗೆ ಇನ್ಸ್ಟೆಂಟ್ ಕ್ಯಾಶ್ ಡಿಸ್ಕೌಂಟ್ನ ನಾವು ಕೊಡ್ತೀವಿ. ಸೊ ಯಾವ್ಯಾವ ರೀತಿಯ ಟ್ರಾನ್ಸಾಕ್ಷನ್ಗಳನ್ನು ನಾವು ವಿಶ್ವಾಸ್ ಪೇಯಲ್ಲಿ ಮಾಡ್ಬೋದು? ಸೊ ವಿಶ್ವಾಸ್ ಪೇಯಲ್ಲಿ ನೀವು ಯುಟಿಲಿಟಿ ಬಿಲ್ಸ್ ಕಂಪ್ಲೀಟ್ ಮಾಡ್ಬೋದು, ಲೋನ್ ರಿಪೇಮೆಂಟು, ಬಸ್ ಟಿಕೆಟು, ಫ್ಲೈಟ್ ಟಿಕೆಟ್ಸು, ಫಾಸ್ಟ್ಯಾಗ್ಸು, ಸೊ ಈ ಥರದ್ದು ಹಲವು ತುಂಬ ಆ್ಯಪಲ್ಲಿ ಎಲ್ಲ ರೀತಿಯ ಸರ್ವಿಸ್ಗಳಿದೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಇವಾಗ ನಾವು ಯಾವುದಾದ್ರೂ ಒಂದು ಆ್ಯಪನ್ನು ಬಳಸ್ತೀವಿ ಅಂತಾದರೆ ಮಧ್ಯೆ ಮಧ್ಯೆ ಕೆಲವೊಂದು ಆ್ಯಡ್ಗಳು ಬಂದು ನಮಗೆ ಬಳಕೆ ಮಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಅಂತಹ ಆ್ಯಡ್ಸ್ಗಳು ನಿಮ್ಮ ಆ್ಯಪಲ್ಲಿ ಏನಾದರೂ ಬರುತ್ತೆ? ಖಂಡಿತ ಇಲ್ಲ ಸರ್. ಆ ಥರ ಯಾವುದೇ ಕಾರಣಕ್ಕೂ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳನ್ನ ನಾವು ಕೊಡೋದಿಲ್ಲ. ಹಾಗೆ ಕೆಲವೊಂದು ಜೂಜಾಟದ ಆ್ಯಡ್ಗಳಾಗಿರ್ಬೋದು, ಗ್ಯಾಂಬ್ಲಿಂಗ್ ಆ್ಯಡ್ಗಳಾಗಿರ್ಬೋದು, ಈ ಥರದ್ದು ಏನದಕ್ಕಾದರೂ ನೀವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಾ? ಖಂಡಿತ ಇಲ್ಲ ಸರ್. ನಮ್ಮಲ್ಲಿ ನಮ್ಮ ಆ್ಯಪಲ್ಲಿ ಕೊನೆವರೆಗೂ ಇದೊಂದು ಪ್ರಾಮಿಸ್ ಮಾಡ್ತೀನಿ, ಯಾವುದೇ ರೀತಿಯ ಗ್ಯಾಂಬ್ಲಿಂಗ್ ಆ್ಯಪ್ಗಳನ್ನ ನಿಷೇಧ ಮಾಡಿದ್ದೀವಿ. ಪ್ರಮೋಟ್ ಮಾಡೋದಿಲ್ಲ, ಮಾಡೋದೂ ಇಲ್ಲ. ಸೊ ಹೇಗೆ ಅಂತ ಹೇಳಿದ್ರೆ, ಸೊ ಒಬ್ಬ ಕಸ್ಟಮರ್ ಬಂದು ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಒಬ್ಬೊಬ್ಬ ಗ್ರಾಹಕರು ಕೂಡ. ಸೊ ಆ ಗ್ರಾಹಕರನ್ನ ಅಡಿಟ್ ಮಾಡೋ ಕೆಲಸ ನಮಗೆ ಬೇಡ. ಸೊ ಅವ್ರನ್ನ ಜೂಜಿಗೆ ಎಳ್ಕೊಂಡು ಹೋಗಿ ಬಿಡೋದು ಬೇಡ. ಸೊ ಹಾಗಾಗಿ ಇದನ್ನು ಪ್ರಾಮಿಸ್ ಮಾಡ್ತೀನಿ, 100% ಯಾವುದೇ ಕಾರಣಕ್ಕೂ ಮುಂದೇನೂ ಕೂಡ ನಾವು ತಗೊಳ್ಳೋದಿಲ್ಲ. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಯಾವಾಗ ಈ ಟ್ರಾನ್ಸಾಕ್ಷನ್, ಗೂಗಲ್ ಟ್ರಾನ್ಸಾಕ್ಷನ್ ಯಾವಾಗೆಲ್ಲ ಬಂತು ಅವತ್ತಿಂದ ಈ ಜೂಜಾಟದ ಒಂದು ಕ್ರೇಜ್ ಇದೆಯಲ್ಲ ಅದು ಹೆಚ್ಚಾಗ್ಲಿಕ್ಕೆ ಹೋಯಿತು. ಯಾವಾಗ ನಾವು ಹಾರ್ಡ್ ಕ್ಯಾಶ್ನ ಯೂಸ್ ಮಾಡ್ತಿದ್ವೋ ಅವಾಗೆಲ್ಲ ಈ ಜೂಜಾಟ ಆಡಲಿಕ್ಕೆ ನಾವು ಹೋಗಬೇಕಿತ್ತು, ಇನ್ನೊಂದು ದೇಶಕ್ಕೋ ಅಥವಾ ಮನೆ ಪಕ್ಕಕ್ಕೋ ಹೋಗಬೇಕಿತ್ತು. ಬಟ್ ಈ ಒಂದು ಟ್ರಾನ್ಸಾಕ್ಷನ್ ಬಂದ ನಂತರ ಇನ್ಸ್ಟೆಂಟ್ ಮನಿ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತೀವಿ, ಜೂಜಾಟ ಆಡ್ತೀವಿ, ಕಳ್ಕೊಂಡು ಬೀದಿ ಪಾಲಾಗ್ತೀವಿ. ಸೊ ಇಂಥದಕ್ಕೆ ದಾರಿ ಮಾಡ್ಕೊಳ್ಳೋದೇ ಇಂತಹ ಟ್ರಾನ್ಸಾಕ್ಷನ್ ಆ್ಯಪ್ಗಳು. ಅಂಥದಕ್ಕೆ ನೀವು ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳೋದು ನಿಜಕ್ಕೂ ತುಂಬಾನೇ ಖುಷಿ. ಅದಕ್ಕಾಗಿಯೇ ನಾವು ಇವಾಗ ಒಂದು 2 ಸಜೆಸ್ಟ್ಮೆಂಟ್ ತಂದಿದ್ದೀವಿ, 2 ಆ್ಯಪ್ ಒಂದು ಕೆಲಸಗಳನ್ನ ತಂದಿದ್ದೀವಿ. ಏನು ಸರ್ ಅದು? ಜಾಬ್ ವಿಚಾರ ಒಂದು ಕೊಟ್ಟಿದ್ದೀವಿ, ಎಕ್ಸಾಮ್ ಮಿತ್ರ ಒಂದು ಕೊಟ್ಟಿದ್ದೀವಿ. ಈ ಥರದ್ದು ಗ್ಯಾಮ್ಲಿಂಗ್ ಬೇಡ ಅಂತ ಹೇಳೇನೆ ನಾವು ಈ ಥರದ್ದು ಒಂದನ್ನ ಕೊಟ್ಟಿದ್ದೀವಿ. ಕನ್ನಡಿಗರಿಗೆ ಮತ್ತಷ್ಟು ಸಹಾಯ ಆಗುವಂಥ ಆ್ಯಪನ್ನು ನೀವು ತಂದು ಕೊಟ್ಟಿದ್ದೀರಾ. ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಎಜುಕೇಷನ್ ಪೀಪಲ್ಸ್ಗಳು ಈಗ ತಾನೇ ಪಾಸ್ಔಟ್ ಆಗ್ತಾ ಇರ್ತಾರೆ. ಸೊ ಕೆಲಸಗಳು ಹುಡುಕ್ತಾ ಇರ್ತಾರೆ. ಸೊ ಎಜುಕೇಷನ್ ಮಾಡಿರೋರು ಹುಡುಕ್ತಾ ಇರ್ತಾರೆ, ಎಜುಕೇಷನ್ ಇಲ್ದೋದವರು ಹುಡುಕ್ತಾ ಇರ್ತಾರೆ. ಸೊ ಡ್ರೈವಿಂಗ್ ಇರ್ಬೋದು, ಅದು ಬೇರೆ ಬೇರೆ ಕೆಲಸಗಳ ಅವಶ್ಯಕತೆ ಇರುತ್ತೆ ಜೀವನ ಮಾಡೋಕ್ಕೆ. ಸೊ ಆಗೇನಾಗುತ್ತೆ ಅಂದರೆ ಎಲ್ಲೋ ಹೋಗಿ ಈಗ ಪ್ರತಿಯೊಬ್ಬರು ಎಲ್ಲಿಗೆ ಬರ್ತಾರೆ, ಮೆಟ್ರೋ ಸಿಟಿಗೆ ಬರ್ತಾರೆ, ಡಿಸ್ಟಿಕ್ ಮೇನ್ ಸಿಟಿಗಳಿಗೆ ಬರ್ತಾರೆ. ಸೊ ಬರಬೇಕಾದ್ರೆ ಬಿಫೋರ್ ಇನ್ಫಾರ್ಮೇಷನ್ ಇದ್ದರೆ, ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಕಂಪ್ನಿಗೆ ಹೋಗ್ತೀನಿ, ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಸೊ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಗೇನಾಗುತ್ತೆ, ಒಬ್ಬ ವ್ಯಕ್ತಿ ಡೈರೆಕ್ಟ್ ಆ ಕೆಲಸಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿ ಮನೆಯಿಂದ ಬರಬೇಕಾದ್ರೆ ಪ್ರಿಪೇರ್ ಆಗ್ತೀವಿ, ಇವತ್ತು ನನಗೆ ಇಂಟರ್ವ್ಯೂ ಇದೆ, 2 ಕಡೆ ಇದೆ, ಮುಗಿಸ್ಕೊಂಡು ನಾನು ಜಾಯ್ನಿಂಗ್ ಹೋಗ್ಬೋದು. ಸೊ ಆ ಉದ್ದೇಶಕ್ಕೆ ನಾವು ಇದನ್ನು ಕೊಟ್ಟಿದ್ದೀವಿ. ಮೋದಿ ಅವರು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇರ್ತಾರೆ. ಭಾರತೀಯ ಸ್ವದೇಶಿ ವಸ್ತುಗಳನ್ನು, ಆ್ಯಪ್ಗಳನ್ನು ಬಳಕೆ ಮಾಡಿ ಇದರಿಂದ ಭಾರತಕ್ಕೆ ಉತ್ತಮವಾಗುತ್ತೆ ಅಂತ ಅವ್ರು ತಿಳಿಸ್ತಾ ಇರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮಾನ್ಯ ಪ್ರಧಾನಮಂತ್ರಿಗಳು ಈ ಯೋಜನೆ ತಂದಿರೋದ್ರಿಂದನೇ ನಾವೆಲ್ಲ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಸಹಕಾರು ಸ್ಟಾರ್ಟಪ್ ಕಂಪ್ನಿಗಳಿಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಮ್ಮ ದೇಶದಲ್ಲಿ ಸರ್ಕಾರದ ಒಂದು ಸಹಾಯ ಇದಿರೋದ್ರಿಂದನೇ ನಮ್ಮ ದೇಶದಲ್ಲಿ ಸಾಕಷ್ಟು ಸ್ಟಾರ್ಟಪ್ ಕಂಪ್ನಿಗಳು ಉಟ್ಕೊತಿದೆ. ಸೊ ನಮ್ಮಂಥವ್ರಿಗೆಲ್ಲ ಶಕ್ತಿ ತುಂಬ್ತಾ ಇದ್ದಾರೆ. ಸೊ ತುಂಬ ಹೆಮ್ಮೆ ಅನಿಸುತ್ತೆ.
ಸೊ ಇವಾಗ ನಮ್ಮ ವಿಶ್ವಾಸ್ ಪೇ ಅಲ್ಲಿ ಏನಾದ್ರು ಒಂದು ಪೇಮೆಂಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ದುಡ್ಡು ಆಚೆ ಈಚೆ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳಿ, ಅವಾಗ ಏನಾದ್ರು ಸಹಾಯ ಮಾಡಕ್ಕೆ ನೀವು ಕೈ ಜೋಡಿಸ್ತೀರಾ? ಖಂಡಿತ ಸರ್, ನಮ್ಮಲ್ಲಿ ಅದಕ್ಕೆ ಅಂತಾನೆ ಕಸ್ಟಮರ್ ಕೇರ್ ಇದೆ. ಸೊ ಎವ್ರಿ ಒನ್ ಯೂಸರ್ಸ್ಗೆ ಕಸ್ಟಮರ್ ಕೇರ್ ನಂಬರ್ ಅವ್ರ ಆ್ಯಪಲ್ಲಿ ತೋರಿಸ್ತಾ ಇರುತ್ತೆ. ಸೊ ಆ ವ್ಯಕ್ತಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕಸ್ಟಮರ್ ಕೇರಿಂದ ಇನ್ಫಾರ್ಮೇಷನ್ ಸಿಗುತ್ತೆ, ನಾಳೆ ಕ್ಲಿಯರ್ ಆಗುತ್ತೆ ಅಥವಾ 1 ಅವರಲ್ಲಿ ಬರುತ್ತಾ. ಸೊ ತಾಂತ್ರಿಕ ದೋಷ ಎಲ್ಲ ಒಂದು ಆ್ಯಪಲ್ಲೂ ಬರುತ್ತೆ ಸರ್. ಸೊ ಅದಿಲ್ಲ ಅಂತ ನಾನು 100% ಹೇಳಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಅದನ್ನು ನಮ್ಮ ಬ್ಯಾಕ್ ಎಂಡ್ ಟೀಮ್ ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ಸೊಲ್ಯೂಷನ್ ಕೊಡ್ತೀವಿ. ಸೊ ನಿಮಗೆ ನೇರವಾಗಿ ನಾವು ಕಾಂಟ್ಯಾಕ್ಟ್ ಸಿಕ್ಕಿದಾಗ ನಿಮ್ಗೆ ನಾಳೆ ಸಿಗುತ್ತೆ ಅನ್ನೋ ಒಂದು ಭರವಸೆ ಆದರೂ ಸಿಗುತ್ತೆ. ಸೊ ನೀವು ಜಸ್ಟ್ ಟೆಕ್ಸ್ಟ್ ಮೆಸೇಜ್ ಹಾಕಿ ಅಥವಾ ಟಿಕೆಟ್ ರೈಸ್ ಮಾಡಿದ್ರೆ ಅದು ಏನಾಗುತ್ತೆ, ನಿಮಗೆ ನಾಳೆ ಬರುತ್ತಾ ನಾಡ್ದು ಬರುತ್ತಾ ಒಂದು ಕನ್ಫರ್ಮೇಷನ್ ಕಾಯ್ತಾ ಇರ್ತೀವಿ, ಒಂದಿನ ಮರ್ತೋಗ್ಬಿಡುತ್ತೆ, ಅದು ಅಲ್ಲಿಗೆ ಮುಗ್ದೋಗುತ್ತೆ. ಹಾಗಾಗಿ ನಾವು ಕಸ್ಟಮರ್ ಕೇರ್ನ ಕೊಟ್ಟಿದ್ದೀವಿ. ಸದ್ಯ ನನಗಂತೂ ವಿಶ್ವಾಸ್ ಆ್ಯಪ್ ಮೇಲೆ, ವಿಶ್ವಾಸ್ ಪೇ ಮೇಲೆ ಭರವಸೆ ಬಂದಿದೆ, ವಿಶ್ವಾಸ ಬಂದಿದೆ. ಕನ್ನಡಿಗರಿಗೂ ಇದರ ಬಗ್ಗೆ ಇನ್ನಷ್ಟು ವಿಶ್ವಾಸ ಬರಬೇಕು. ನೀವು ಏನಂತೀರ ಇದ್ರ ಬಗ್ಗೆ? ನನ್ನ ಕರ್ನಾಟಕದ ಎಲ್ಲ ನನ್ನ ಗ್ರಾಹಕರಿಗೆ ವಿಶ್ವಾಸ್ ಪೇಯನ್ನು ವಿಶ್ವಾಸದಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ವಿಶ್ವಾಸದಿಂದ ಯೂಸ್ ಮಾಡಿ, ಈ ವಿಶ್ವಾಸನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆನೆ ಮೋದಿ ಅವರು ಕೂಡ ಸ್ವದೇಶಿ ವಸ್ತುಗಳನ್ನ, ಆ್ಯಪ್ಗಳನ್ನ ಬಳಕೆ ಮಾಡಿ ಅಂತ ಹೇಳ್ತಾರೆ. ಇಂತಹ ಆ್ಯಪ್ಗಳನ್ನ ನಾವು ಬಳಕೆ ಮಾಡೋದ್ರಿಂದ ಭಾರತ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾರೆ. ಸೊ ಯಾವಾಗ ನಾವು ಭಾರತದ ವಸ್ತುಗಳನ್ನ, ಭಾರತದ ಆ್ಯಪ್ಗಳನ್ನ ಬಳಕೆ ಮಾಡ್ತೀವೋ ಒಂದಲ್ಲ ಒಂದಿನ ಡೆವಲಪ್ಡ್ ಕಂಟ್ರಿ ಆಗ್ತೀವಿ ಅಂತ ಹೇಳ್ತಾ ವಿಶ್ವಾಸ್ ಪೇ ಅವರು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಅವರಿಗೆ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ, ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದಗಳು.